ಹಲೋ ಮಕ್ಕಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸಬ್ಸ್ಟ್ರಾಕ್ಷನ್ಸ್ 2 ಡಿಜಿಟ್ ಸಬ್ಸ್ಟ್ರಾಕ್ಷನ್ ವಿತ್ ಬಾರೋ. ಓಕೆ, ಬಾರೋನ ನಾವು ಯಾವ ರೀತಿ ತಗೊಳ್ಳೋದು ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಓಕೆ, ಲಾಸ್ಟ್ ವಿಡಿಯೋದಲ್ಲಿ ನಾನು ಸಬ್ಸ್ಟ್ರಾಕ್ಷನ್ಸ್ ವಿತೌಟ್ ಬಾರೋ ಸಿಂಪಲ್ ಪ್ರಾಬ್ಲಮ್ಸ್ನ ನಾವು ಮಾಡಿದ್ವಿ ಮಕ್ಕಳೇ. ಆ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿಬಿಟ್ಟು ಚೆಕ್ ಮಾಡಿ. ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ. ಹಾಗೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿಯ ಎಲ್ಲ ಎಜುಕೇಷ್ನಲ್ ರಿಲೇಟೆಡ್ ವಿಡಿಯೋಸ್ ನಮ್ಮ ಚಾನಲಲ್ಲಿ ಲಭ್ಯ ಇರುತ್ತೆ. ಓಕೆ, ಹಾಗಾದರೆ ನಡೀರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಮಾಡಿ. ಓಕೆ, ನೋಡಿ ಇಲ್ಲಿ ಇದು ಫಸ್ಟಿಗೆ ಟೆನ್ಸ್ ಪ್ಲೇಸ್, ಇದು ಒನ್ಸ್ ಪ್ಲೇಸ್. ಓಕೆ, ಇವಾಗ ನೋಡಿ ಇಲ್ಲಿ 6 - 9 ಅಂತ ಇದೆ. ಓಕೆ, 6ಅಲ್ಲಿ 9ಅನ್ನು ಮೈನಸ್ ಮಾಡೋಕ್ಕೆ ಆಗೋದಿಲ್ಲ, ಯಾಕಂದರೆ 6 ಈಸ್ ಸ್ಮಾಲರ್ ದ್ಯಾನ್ 9. ಓಕೆ, ಏನು ಮಾಡಬೇಕು ನಾವು ಇಲ್ಲಿಂದ ಒಂದು ಬಾರೋನ ತಗೊಳ್ಬೇಕು. ಓಕೆ, ಇಲ್ಲಿಂದ ನಾವು ಒಂದು ಬಾರೋನ ತಗೊಂಡಾಗ ಇದು 16 ಆಗುತ್ತೆ. ಓಕೆ, ಇದು ಒಂದು ಬಾರೋ ತೊಗೊಂಡಿರ್ತೀವಲ್ಲ 8 ಇದ್ದಿದ್ದು ಇದು 7 ಆಗುತ್ತೆ. ಓಕೆ, ಯಾಕಂದರೆ ಇಲ್ಲಿಂದ 8ನಲ್ಲಿ ನಾವು ಒಂದು ನಂಬರ್ನ ನಾವು ಇಲ್ಲಿ ಬಾರೋ ತೊಗೊಂಡಿದ್ದೀವಿ. ಸೊ ಹಾಗಾಗಿಬಿಟ್ಟು ಇಲ್ಲಿ 16 ಆಗುತ್ತೆ. ಇದು ಇಲ್ಲಿ 8 ಇದ್ದಿದ್ದು -1 ಆಗುತ್ತೆ. 8 - 1 ಅಂದರೆ 7. ಓಕೆ, ಈಗ ನೋಡಿ 16ಅಲ್ಲಿ 9 ಹೋದರೆ ಎಷ್ಟು? ಓಕೆ, 9, 10, 11, 12, 13, 14, 15, 16, 7. ಓಕೆ, 16 - 9 ಈಸ್ 7. ಓಕೆ, ಈಗ ಇಲ್ಲಿ 8ನ ಕನ್ಸಿಡರ್ ಮಾಡಬಾರ್ದು, 7ನ ಕನ್ಸಿಡರ್ ಮಾಡಬೇಕು. ಓಕೆ, 7 - 2 ಈಸ್ 5. ಓಕೆ, ಸೊ ಹಾಗಾಗಿ 86 - 29 ಈಸ್ ಈಕ್ವಲ್ ಟು 57. ಓಕೆ, ನೋಡಿ ಇಲ್ಲಿ ಬಾರೋ ಇಲ್ಲ. 2 - 1, 2 - 1 ಈಸ್ 1. 4 - 3 ಈಸ್ 1. ಓಕೆ, 8 - 6, 8 - 6 ಈಸ್ 2. 4 - 2 ಈಸ್ 2. 4 - 3 ಈಸ್ 1. 6 - 2 is 4. 5 - 3 is 2. 5 - 2 is 3. 3 - 1 is 2. 6 - 2 is 4. 6 - 4 is 2. 2 - 1 is 1. 5 - 3 is 2. 9 - 7 is 2. 4 - 2 is 2. 8 - 2 is 6. 4 - 2 is 2. 1 - 1 is 0. Okay, this is the simple 2 digit subtraction. ಇದರಲ್ಲಿ ಒಂದು ಮಾತ್ರ ಬಾರೋ ತಗೊಳ್ಳೋದು ಇತ್ತು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಎಲ್ಲ ಪ್ರಾಬ್ಲಮ್ಸ್ಗಳು ನಮಗೆ ಬಾರೋ ಬರೋವಂಥದ್ದು ಪ್ರಾಬ್ಲಮ್ಸನ್ನು ನಿಮಗೆ ತೋರಿಸ್ಕೊಡ್ತೀನಿ ಮಕ್ಕಳೇ. ಓಕೆ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕನ್ನು ಮಾಡಿ. ಓಕೆ, ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಸ್ನ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಅವ್ರಿಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗಬಹುದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.